ಆಲ್ ದ ಬೆಸ್ಟ್ ಮಧುವರೇ. ಇವಾಗ ಒಂದು ಜಗಳ ಪ್ರಾಂಕ್ ಮಾಡೋಣ. ನಿಮ್ಗೇನ್ ಎಕ್ಸ್ಪೆಕ್ಟೇಷನ್ ಇದೆ? ಕೈಸ್ ಇದಕ್ಕೆ 7 ಲಕ್ಷ ರೂಪಾಯಿ ಅಂತ ಇದೆ. ಯಾಕೆ ಬ್ರೋ? ನಮ್ಮ ಫ್ಯಾಮಿಲಿಲೂ ಆದಷ್ಟು ಬೇಗ ಒಂದು ಸೀಮಂತ ಆಗೋದಿದೆ. ಪಾಕ್ ದಸ್ ಏನೋ ಬ್ರೋ ನಿಮ್ದು ಅಂತ ಹೆಂಗ್ ಬ್ರೋ ಹೇಳ್ತೀರಾ? ನಮ್ಮ ಅಮ್ಮ ನೀವೇನ್ ಬ್ರೋ ಅನ್ಕೊಂಡಿದ್ದೀರಾ? ಮೇಡಮ್ ಒಂದ್ 2 ನಿಮಿಷ ಈ ಕಡೆ ಬರ್ಬೇಡಿ, ತಿನ್ಬಿಡ್ತೀನಿ ಎಲ್ಲ. ಕಿಡ್ನಾಪಿಂಗ್ ಕುಶಾನಿ ಪ್ರಾಂಕ್ ಮಾಡ್ಬಿಡೋಣ ಬಾ ಈಗ. Okay, let's go. ಸೊ ಎಲ್ಲ ಹೇಳ್ತು ಅಂಗಡಿಗೆ ಹೋಗಿ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ರು. ಮಾಡ್ತಾ ಇದ್ದೆ ಕಾರಲ್ಲಿ ಬ್ರೇಕ್ಫಾಸ್ಟ್. ಸೊ ಶರಣ ಬ್ರೋ ಅರುಣ್ ಬ್ರೋ ಇಬ್ರು ಕಾಲ್ ಮಾಡಿ ಫುಲ್ಲು ಜಾಮ್ ಇದೆ, ಮುಂದ್ಗಡೆ ಸಿಕ್ಕಾಕೊಂಡ್ಬಿಡ್ತೀವಿ, ಹೈವೇ ಕ್ಲೋಸ್ ಇದೆ ಅಂತೆ. ಈ ರೋಡ್ ಇನ್ ಸ್ವಲ್ಪ ಮುಂದೆ ಹೋದ್ರೆ ಕ್ಲೋಸ್ ಆಗುತ್ತಂತೆ, ಏನೋ ಬಿಡ್ತಾ ಇಲ್ವಂತೆ, ಅದಕ್ಕೆ ಸರ್ವಿಸ್ ರೋಡ್ಗೆ ಹೋಗ್ಬೇಕಂತೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಮಗೆ 40 ನಿಮಿಷ ತೋರಿಸ್ತಿದೆ, ಅವ್ರಿಗೆ 1.5 ಅವರ್ ತೋರಿಸ್ತಿದೆ ಮುಂದೆ. 1 ಅವರ್ 20 ನಿಮಿಷನೋ 1 ಅವರ್ ತೋರಿಸ್ತಿದ್ಯಂತೆ. ಅವ್ರು ನಮ್ಗಿಂತ ಮುಂದೆ ಇದ್ದಾರೆ. ಆದರೆ ಹೆಂಗೆ ಶಾ ಇದು ಏನೋಪ್ಪ, ನೋಡೋಣ. ನಮ್ದೇನಾದ್ರು ಜಾಮ್ ಈ ಹೈವೇನ ಓಪನ್ ಮಾಡ್ಬಿಟ್ಟಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿರುತ್ತೆ. ಲೇಟ್ ಆಗಿ ಹೊರಟಿ ನಾವು ಬೇಗ ರೀಚ್ ಆಗ್ಬಿಡ್ತೀವಿ. ಓಪನ್ ಆಗಿದೆ ಅನ್ಸುತ್ತಾ? ಇಲ್ಲ ಹೌದಾ? ಇಲ್ಲ, ಇದ್ರ ಮುಂದೆನೆ ಇಲ್ಲೇ ಅಂತ ಹೇಳಿದ್ರು. ಇಲ್ಲೇ ಎಲ್ಲಾದ್ರೂ ಇರುತ್ತೆ, ನೋಡೋಣ ಗೈಸ್ ಎಲ್ಲ ಏನಾಗುತ್ತೆ ಆಗ್ಲಿ. ಲೆಟ್ಸ್ ಗೋ. ಅರುಣ್ ಫಸ್ಟ್ ಇಲ್ಲೇ ಇದ್ದಾರೆ, ನಮ್ಗಿಂತ ಬೇಗ ಹೊರಟ್ರು ಪಾಪ. ಅಯ್ಯೋ, ವಾಟ್ಸಪ್ ಅಮ್ಮು, ಆಡಿಯೋ ಅಮ್ಮು ಅವ್ರಿಗೆ ನಮಸ್ಕಾರ. ಹಲೋ, ಹಾಯ್. ಥ್ಯಾಂಕ್ ಯು. ಹಾಯ್. ಎಲ್ಲಿ ಅವರು? ಹೌದಾ? ನೋಡಿ, ಎಲ್ಲರದ್ದು ಮೀಟಪ್ ನಡೀತಿದೆ. ಕ್ರಿಯೇಟರ್ಸ್ ಮೀಟಪ್ ಅನ್ಕೊಳ್ಳಿ, ಎಲ್ಲರೂ ಇರ್ತಾರೆ ನನ್ನ ಪ್ರಕಾರ. ಗೈಸ್, ಸೊ ಈಗ ಸ್ಯಾರಿ ನೋಡೋಕೆ ಬಂದಿದ್ದೀವಿ. ಗಿಫ್ಟ್ ತೊಗೊಂಡಿಲ್ಲ ನಾವೇನು, ಸೊ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸ್ಯಾರಿ ಏನು ತೊಗೊಳೋದು ಅಂತ ಈಗ ನಮ್ಮ ಅಮ್ಮಲ್ಲಿ ಕೂತ್ಕೊಂಡಿದ್ದಾರೆ. ನಮಗೆ ಹೆಲ್ಪ್ ಮಾಡೋಕ್ಕೆ ಆಡಿ ಅಮ್ಮವರು ಬಂದಿದ್ದಾರೆ. ಆಡಿ ಅಮ್ಮವರೇ ಸ್ವಲ್ಪ ಫಾಸ್ಟಾಗಿ ಹೆಲ್ಪ್ ಮಾಡಿ. ಹಸುವಾಗ್ತಿದೆ ಅದಕ್ಕೆ. ಬನ್ನಿ ಗೈಸ್, ಸೆಲೆಕ್ಷನ್ ಮಾಡೋಣ. ಗೈಸ್, ಸೊ ಸ್ಯಾರಿ ಫೈನಲ್ ಮಾಡೋದಿದೆ. ನಮ್ಮ ಅಮ್ಮ ಅವ್ರದ್ದು ಶಾಪಿಂಗು ಅಂದ್ಕೊಂಡು ಕೂತಿದ್ರು, ಬಟ್ ನಾವು ಸ್ವಲ್ಪ ಕನ್ವಿನ್ಸ್ ಮಾಡಿದ್ದು ಅವ್ರ ಶಾಪಿಂಗ್ ಅಲ್ಲ, ಇದು ಬೇಕಾಗಿರೋದು ಗಿಫ್ಟ್ ಕೊಡೋಕ್ಕೆ ಅಂತ ಡಿಸೈಡ್ ಮಾಡಿಸ್ತೀವಿ. ನೋಡಿ, ಬನ್ನಿ ನಾವು ಹೋಗಿರ್ತೀವಿ. ಇಲ್ಲ ಮುಂದೆನೇ ಇರೋ ಲೊಕೇಶನ್ನು. ಸೊ ಇಲ್ಲಿ ಶಾಪಿಂಗ್ ನಡೀತಾ ಇದೆ. ಯಾವುದು ಸೆಲೆಕ್ಟ್ ಆಗೋಯ್ತು ಅಷ್ಟು ಬೇಗ? ಯಾವುದು ಇದಾ? ಅಲ್ಲ, ಯಾವ್ದು ಸೆಲೆಕ್ಟ್ ಆಗಿದ್ದೀಗ? ಗೈಸ್, ಇದೇ ಸ್ಯಾರಿ ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿರೋದು. ಏನು ಸ್ಯಾರಿ? ರೇಷ್ಮೆ ಸ್ಯಾರಿನಾ? ರೇಷ್ಮೆ ಸ್ಯಾರಿ, ಮೈಸೂರು ಹ್ಯಾಂಡ್ಲೂಮ್ ಸ್ಯಾರಿ. ಅವ್ರ ಹತ್ರ ತುಂಬ ಸ್ಯಾರೀಸ್ ಇರುತ್ತೆ, ಯಾಕಂದರೆ ಅವ್ರದ್ದು ಸ್ಯಾರಿದು ಬಿಸ್ನೆಸ್ ಇದೆಯಲ್ಲ. ಬಟ್ ಈಗ ಬೇರೆ ಏನು ಗಿಫ್ಟ್ ತೊಗೊಳೋದು ಗೊತ್ತಿಲ್ಲ ಅದಕ್ಕೆ. ಗೈಸ್, ಅವ್ರ ಹತ್ರ ಸ್ಯಾರೀಸ್ ತುಂಬ ಇದೆ ಅನಿಸುತ್ತೆ ನನಗನ್ಸುತ್ತೆ. ಇಲ್ಲೇನಾದ್ರು ಬೇರೆ ನೋಡ್ಬೋದಾ ಅಂತ ಇಲ್ಲಿ ಬಂದಿದ್ದೀನಿ ಇನ್ನೊಂದು ಅಂಗಡಿಗೆ. ಇಲ್ಲಿ ನೋಡೋಣ ಬನ್ನಿ, ಏನಾದ್ರು ಚೆನ್ನಾಗಿದ್ದರೆ ಇಲ್ಲಿ ತೊಗೋಬೋದು. ಇಲ್ಲಿ ನೋಡಿ ಗೈಸ್, ಸ್ಯಾಂಡಲ್ವುಡ್ ಒಳಗೆ ಸ್ಯಾಂಡಲ್ವುಡ್ಡಲ್ಲಿ ಮಾಡಿರೋದೆಲ್ಲ ಇದೆ, ಅದನ್ನು ಕೊಡ್ಬೋದು. ಮಾಮ್, ಸ್ಯಾರಿ ಬದಲು ಇದೇನಾದ್ರು ಕೊಟ್ಬಿಡೋಣ ಅಲ್ವಾ? ಓಹೋ, ಏನ್ರಿ LV ಕಿಂಗ್ ಆರಾಮ? ಏನೋ ಯುನೀಕ್ ಆಗಿದೆ ಬ್ರೋ ಔಟ್ಫಿಟ್. ಥ್ಯಾಂಕ್ ಯು. ರೆಡಿ ಮಾಡ್ತೀರಾ? ಏನೋ ಮಾಡಬೇಕಲ್ಲ ಬ್ರೋ. ಸೇಮ್ ಶರ್ಟು, ಸೇಮ್ ಪ್ಯಾಂಟು, ಸೇಮ್ ಪಂಚಿ ಹಾಕಿ ಬೋರ್ ಆಯ್ತು. ಅದಕ್ಕೆ ಏನಾದ್ರು ಡಿಫ್ರೆಂಟ್ ಆಗಿ ಹಾಕೋಣ. ಇವರು ಅಲ್ಲ, ನಂಗೆ ಶಾಕ್. ನ್ಯೂ ಲುಕ್ ಅಲ್ಲ, ಎಲ್ಲ ಕ್ಯಾರಿ ಮಾಡಬೇಕು ಅನ್ನೋ ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಬಲೂನ್ಸ್ ಆಗಿದ್ದಾರೆ. ಹೌದಾ? ಕುರ್ತಾನಾ? ಆಯ್ತು, ಏನಾದ್ರು ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿ ರಜನಿ. ಗಿಫ್ಟ್ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿ. ಲಾಸ್ಟ್ ಮೂಮೆಂಟ್ ನಮ್ದು. ಕೈಸ್, ಇದಕ್ಕೆ 7 ಲಕ್ಷ ರೂಪಾಯಿ ಅಂತ. ಇದಕ್ಕೆ ಸೌಂಡ್ ಬ್ರೋ, ಇದು ನೀವು ಕೊಡಿಸಿ ಬನ್ನಿ ಸ್ವಲ್ಪ. ನಮ್ಮ ಬಜೆಟ್ ಅಷ್ಟಿಲ್ಲ. 7 ಲಕ್ಷ ರೂಪಾಯಿನ ಇದಕ್ಕೆ? ಏನು ಸ್ಯಾಂಡಲ್ವುಡ್ ಅಂತನಾ? ಯಪ್ಪ. ಹಾಂ, ಇದೆಷ್ಟು? 35,000. ಸಂಜೆ ವಾಪಸ್ ಕೊಡ್ಬೇಕಾದ್ರೆ ಹುಷಾರಾಗಿ ಹಿಡಿದು ಅಂತ ವಾಪಸ್ ಕೊಡ್ತಾರೆ. ನಾವು 7 ಲಕ್ಷ ರೂಪಾಯಿ ಬರೋದಕ್ಕೆ. ನಾನೊಂದು ವಿಡಿಯೋ ನೋಡಿದ್ದೀನಿ ಮೈಕಲ್ ಜಾಕ್ಸನ್ದು. ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಪಾಕ್ ದಸ್ ಅಂತ ಆ ಥರ ಆಗಬೇಕು. ಪಾಕ್ ದಸ್ ಸಾಡಿ. ನಮ್ಮ ಮತ್ತೆ ಸ್ಯಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಏನು
ಅಲ್ಲ ಇಲ್ಲೆಲ್ಲ ಇದೆ, ನಮ್ಮ ಬಜೆಟಲ್ಲಿ ಇಲ್ಲ. ಅಲ್ಲ ಇದೆಲ್ಲ ಏನು ಒಂದು ಶ್ರೀಮಂತ ಇನ್ನು ಆಚೆ ಹೋಗಿ ಫಸ್ಟ್ ಇಲ್ಲೇ ಹೇಳ್ಬೇಡಿ, ಹೊಡಿತಾರೆ ಇಲ್ಲಿ. ಆಚೆ ಹೋದ್ಮೇಲೆ ಹೇಳಿ. ಹಾ? ಬೇಗ ಬಿಟ್ಟಿದ್ದೇವೆ, ನೀವು ಹೇಗೆ ಬೇಗ ರೀ? ನಾನು ಅರ್ಧ ಗಂಟೆ ಕಾಯ್ತಾ ಇದ್ದೆ, ನೀವು ಸ್ಟಕ್ ಹೆಂಗೆ ಹಿಂಗೆ ನಾವು ಹಂಗೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಟೈಮ್ ಬಂದ್ಬಿಟ್ವಿ. ನಮ್ಗೆ ಇವಾಗ ಈಸಿ ವೇ ಆಗ್ಬಿಟ್ಟಿದೆ ಇವಾಗ. ಇಲ್ಲ ಬ್ರೋ, ಅದ್ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ನಾವು ಬರೋ ಸ್ಟಕ್ 30 minutes. ವರುಣ್ ಸ್ಟಕ್ ಅವ್ರು ನಮ್ಗಿಂತ ಬೇಗ ಬಿಟ್ರಲ್ಲ. ನಮ್ಗಿಂತ ಸಹ ಓ ಗೈಸ್, ಸಂಜು ಪ್ರೌಡ್ ಆಫ್ ಯು ಸಂಜು. ಇದಕ್ಕೆ ನಾವು ನಮ್ಮ ಅಕ್ಕಗೆ ಸಂಜೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಸಂಜೆ ಅವರೇ ಥ್ಯಾಂಕ್ ಯು. ಸಂಜೆ ಅವರೇ ಥ್ಯಾಂಕ್ ಯು. ಅಲ್ಲ ಅದು ಜೂಳಲ್ಲಿ ಮಾಡ್ಬೇಕು ಕೇಳು, ಹಿಂಗಂತ ಅಣ್ಣ ಏನ್ ಮಾಡುದು? ಹೌದಾ? ಈಗ ಯಾರು ತಿನ್ಬಿಡೋಣ ಗೈಸ್, ಹಸುವಾಗ್ತಿದೆ. ಸರಿ ಇವ್ರ ತಿಂದಿದ್ದಾರೆ, ನಮ್ಗೇನು ತಿಂದಿಲ್ಲ. ಅಷ್ಟೊಂದು ತಿನ್ಬೇಕು. 10 ಲಕ್ಷನಾ? 1,60,000. ನಾನೇನು ನೋಡಿ ಏನಿದೆ ಕೇಳು ಅಂತಾನೆ. ಅಣ್ಣ ಡಿಸೈಡ್ ಮಾಡ್ತಾರೆ ಆಫೀಸಿಗೆ ಚೆನ್ನಾಗಿರುತ್ತಾ ಅಂತ. ನೋಡಿ 1,10,000 ರೂಪಾಯಿ ಇದ್ದಂಗೆ ಈಗ ಅವ್ರಿಗೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ದುಡಿತಿರ್ಬೋದು ಅವರು ಅಂತ. ಗೈಸ್, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಮತ್ತೆ ಸ್ಯಾರಿಗೆ ಬಂದು ಸ್ಯಾರಿನೇ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಯಾರ್ದು? ಮೈಸೂರು ಸಿಲ್ಕ್ ಅದು 22 ಅಂತೆ. 22 ಅದು. ಬನ್ನಿ ಮತ್ತೆ 22 ಜಾಸ್ತಿ ಚೆನ್ನಾಗಿದೆ. ಅದು ಚೆನ್ನಾಗಿದೆಯಾ? ಇದೇ ಚೆನ್ನಾಗಿದೆ ಅಂದ್ರೆ ಇದೇ ತೊಗೊಂಬಿಡಿ. ಯಾವ್ದು ಚೆನ್ನಾಗಿದೆ? ಗ್ರೀನ್ ಅಂತ ಗೈಸ್ ಫೈನಲ್ ಆಗಿದೆ. ಬನ್ನಿ ಓಡೋಣ. ಬಿಲ್ಲಿಂಗ್ ಮಾಡ್ತಾ ಇದ್ದೀರಾ? ಈಗಲೇ ಪ್ಯಾಕ್ ಮಾಡಿ ಬಂದ್ಬಿಡ್ತಾರೆ, ಬೆಂಗಳೂರಿಗೆ ತಂದು ಕೊಡ್ತಾರೆ ನೋಡಿ. ಹೌದಾ? ಥ್ಯಾಂಕ್ ಯು. ಸೌಂಡ್ ಇದ್ದಾರೆ ನೋಡಿ ಗೈಸ್. ನಮ್ ಗಿಫ್ಟ್ಗೆ ಅಮ್ಮು ಅವ್ರು ಪೇ ಮಾಡ್ತಿದ್ದಾರೆ. ಅಯ್ಯೋ ಅಮ್ಮು, ನನ್ನ ಅಡಿಗೆ ನೀವು EMI ಕಟ್ತಾ ಇದ್ದೀನಿ ಅಂತ. ಇಷ್ಟು ಸೀಕ್ರೆಟ್ ಬಿಡೋದು ಬೇಕಾಗಿರ್ಲಿಲ್ಲ ಅಮ್ಮ. ಎಲ್ಲರೂ ಮಗನಿಗೂ ಏನೋ ಕೊಡ್ತೀರಾ, ನನ್ನ ಮಗನಿಗೆ ಏನು ಕೊಡ್ತೀರಾ ಆಂಟಿ? ನಿನ್ ಮದುವೆ ಆಗಲಿ ಹೇಳು, ಯೋಚನೆ ಮಾಡೋಣ ಅದನ್ನ. ಮದ್ವೆ ಯಾವಾಗ? ಹುಡುಗ ಸಿಕ್ಕಿದಾಗ ನಮ್ ದೊಡ್ಡಪ್ಪ ಸಿಂಗಲ್ ನೋಡಿ. ದೊಡ್ಡಪ್ಪ, ನಮ್ ದೊಡ್ಡಪ್ಪ ಬೇ ಅಷ್ಟೇ. ಆಮೇಲೆ ಸಂಜಯ್ನ ದೊಡ್ಡಪ್ಪ ಅಂತ ಕರೆಯೋದು ಅಮ್ಮು ಅವರು. ಪಾಪ ಸ್ಯಾಮ್ ಲಿಸ್ಟಲ್ಲಿ ಯಾರಾದ್ರೂ ಹುಡುಗಿದ್ರೆ ಓ ಅಲ್ಲ, ಇದೇನು ಬ್ಲಾಗ್ ಇಲ್ಲ ನೋಡಿ. ನಾಚ್ಕೋತಾ ಇದಾರೆ ಅವರು. ಸೌಂಡ್ ನಾಚ್ಕೋತಾ ಇದಾರೆ ಅಲ್ಲಿ ನೋಡಿ ಗೈಸ್. ಯಾಕೆ ಬ್ರೋ ಅಮ್ಮು ಅವ್ರನ್ನ ನೋಡಿ ನಾಚ್ಕೋತಾ ಇದ್ದೀರಾ ನೀವು? ಅವ್ರು ನಾನು ಯಾರಂತಾನೆ ಗೊತ್ತಿಲ್ಲ, ನನ್ನ ಹೆಸರು ಕೂಡ ಗೊತ್ತಿಲ್ಲ. ಗೊತ್ತು, ನೀವು ಗೊತ್ತಿಲ್ಲದೆ ಇರಕ್ಕಾಗುತ್ತಾ? ಬ್ರೋ ಬನ್ನಿ, ಏನ್ ಮಾತಾಡಿ ಬನ್ನಿ. ಅಯ್ಯೋ ನಾಚ್ಕೋಬೇಡ್ರಿ, ಮಾತಾಡ್ರಿ. ಹಾಯ್ ಹೇಳ್ರಿ, ಹಾಯ್ ಹೇಳ್ರಿ, ಹಾಯ್ ಹೇಳಿ. ಹ್ಯಾಂಡ್ ಶೇಕ್ ಮಾಡಿ. ಹಾಯ್. ನನ್ನ ಮರ್ಯಾದೆ ತೆಗಿಸ್ತೀರ ನೀವು. ಓಕೆ ಹಾಯ್. ಇದನ್ನ ಹಾಕೋ, ಅದನ್ನ ಎರಡು ಹಾಕು ಕರೆಕ್ಟ್ ಆಗಿ. ಈಗ ಎಂಟ್ರಿ. ವರುಣ್ ಬ್ರೋ ಅವ್ರು ಇನ್ನೂ ಬಂದಿಲ್ಲ ಬ್ರೋ. ವೆಯ್ಟ್ ಮಾಡೋಣ ಹೆಂಗೆ ಇಲ್ಲೇ? ವೆಯ್ಟ್ ಮಾಡ್ಬಿಡೋಣ ಪಾಪ, ಎಲ್ಲರೂ ಜೊತೆ ಗೊತ್ತೇ ಚೆನ್ನಾಗಿರುತ್ತೆ ಗೈಸ್. ಅವ್ರು ಬಂದಿದ್ರು ನಮಗೆ ವೆಯ್ಟ್ ಮಾಡ್ತಿದ್ರು, ನಾವು ವೆಯ್ಟ್ ಮಾಡಬೇಕು. ಇದೇ ಮನುಷ್ಯತ್ವ. ಏನು ಏನ್ರಿ ಹುಡುಗಿನ ನೀವು? ಹಾಯ್ ಆರಾಮ? ದುಬೈಲಿ ಇದ್ದೆ, ಇಲ್ಲಿ ಬಂದ್ಬಿಟ್ಟಿದ್ಯಾ? ರೀಸೆಂಟಾಗಿ ಫುಲ್ ಬ್ರೇಕಪ್ ಸ್ಟೋರೀಸ್ ನೋಡ್ತಾ ಇದ್ದೀನಿ. ಸ್ಟೋರೀಸ್ ರೀಲ್ ಎಲ್ಲ ಬ್ರೇಕಪ್, ಒಬ್ರದ್ದು ಮದ್ವೆ ಆಗ್ತಿರೋದು, ಬರೀ ಇದೆ ರಿವೀಲ್ ವಿಡಿಯೋಸ್ ನೋಡ್ಕೊಂಡು ಕೂತಿರೋ. ಇನ್ನೇನು ಅಲ್ಲ, ನಿನ್ ರೀಲ್ ಅಲ್ಲಿ ಬರೀ ಬ್ರೇಕಪ್ ಆಗ್ತಿದೆ. ಏನ್ ಸಮಾಚಾರ? ಬ್ರೇಕಪ್ ಆಯ್ತು. ಯು ವಿಲ್ ಮಿಸ್ ಮೀ ಸಮ್ ಡೇ, ಯು ವಿಲ್ ರಿಮೆಂಬರ್ ಮೀ ಸಮ್ ಡೇ. ಬನ್ನಿ ಹೋಗೋಣ. ಆಂಟಿ ಹೆಂಗ್ ತಡ್ಕೋತೀರಾ ಆಂಟಿ ಹುಡುಗನ? ನನ್ನ ಮಗನಮ್ಮ, ಅದಕ್ಕೆ ತಡ್ಕೋಬೇಕು. ಆಪ್ಷನ್ ಇಲ್ಲ ಅವ್ರಿಗೆ. ಆಪ್ಷನ್ ಇಲ್ಲ. ಆಂಟಿ ಏನ್ ಮಾಡ್ತಾರೆ? ಇನ್ನೊಬ್ಬ ಇದ್ದಾನೆ. ಅಲ್ಲ ಏನಂತ ಕಾಟ ಕೊಡ್ತಾನಮ್ಮ ನನ್ನ ಮಗ ಪಾಪ. ಏನ್ ಕಾಟ ಕೊಡ್ತಾನಮ್ಮ ಹೇಳಮ್ಮ. ಇದಕ್ಕೆ ಹೇಳೋದು ಏನದು? ಎತ್ತವಳಿಗೆ ಹೆಗ್ಣ ಮುದ್ದು ಅಂತ ಹೊಡೆಯೋಡು. ಹಾಗಾದ್ರೆ ನನ್ನ ಮಗ ನಿನ್ ಹೆಗ್ಣ ಅಯ್ಯೋ, ಯಪ್ಪ. ಈ ಮಾತು ಹೇಳ್ಬೋದಾ ನನ್ನ ಮಗನಿಗೆ? ಬಿಳಿ ಹೆಗ್ಣ ನಾನು. ಈ ಮಾತು ಹೇಳ್ಬೋದಾ ನನ್ನ ಮಗನಿಗೆ? ಆಂಟಿ ಸಾವಿಲ್ಲ ಸ್ಯಾಮ ಏನು ಯಾರು ಜಾಸ್ತಿ ಇಷ್ಟ? ನನಗೆ ಇಬ್ರು ಕಣ್ಣಿದ್ದಂಗೆ. ಸೋನು ಅಕ್ಕ ಮೂಗು ಸೋನು ಅಕ್ಕ ಮೂರನೇ ಕಣ್ಣು ಅಂತ. ಅವ್ರು ಅವಾಗ್ಲೇನೆ ಹೇಳುದು ಫಸ್ಟ್ ನಾನು. ಸೊ ಈಗ ನಾವು ರೆಡಿ ಇದೀವಿ, ಒಳಗೆ ಹೋಗ್ಬೇಕು. ಬಟ್ ಒಳಗೆ ಹೋಗಕ್ಕೆ ಮುಂಚೆ ವರುಣ್ ಬ್ರೋ ಬರಲಿ ಅಂತ ಕಾಯ್ತಾ ಇದೀವಿ. ಬಂದ್ಮೇಲೆ ಜೊತೆಗೆ ಒಳಗೆ ಹೋಗೋಣ. ಸೊ ಇಬ್ರು ಸೆಲೆಬ್ರಿಟೀಸ್ ನಿಂತಿದ್ದಾರೆ, ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಹಾಯ್ ಆರಾಮ? ಹಾಯ್ 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 ಬಿಂದವ್ರೆ, ಆರಾಮ? ಸೂಪರ್. ಓ ಸೂಪರ್.
ನೀವು ನೀವು ನಾನು ಇಲ್ಲೇ ಇದ್ದೆ ನನ್ನ ಕಸಿನ್ಸ್ ಎಲ್ಲ ಓ ನೈಸ್ 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 ಫುಲ್ ಆಗೋಯ್ತು ಅನ್ಸುತ್ತೆ ಇವೆಂಟ್ ಮುಗ್ದೋಯ್ತಾ ಹೌದಾ ನಾವು ಇವಾಗ ಬಂದ್ವಿ ನಿಮ್ಮ ತಂಗಿ ಬಂದಿಲ್ಲ ಹಾಯ್ 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 ಹೌ ಯು ಆರಾಮ ಹಾಯ್ ಹಾಯ್ ಹೌ ಯು ಶೋರ್ 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 ಎಸ್ ಬರ್ತೀನಿ ಪಕ್ಕ ಬರ್ತೀನಿ ನೀರು ಎಲ್ಲ ಹೋಗ್ತೀಯ ಇಷ್ಟು ಬೇಗ ಊಟದ ಟೈಮಿಗೆ ಬಂದಿದ್ಯಾ ಊಟ ಮಾಡ್ಕೊಂಡು ಹೋಗಿ. ಏನ್ ಹಂಗ್ ಮಾತಾಡ್ತೀಯಾ ಸರಿಯಾಗಿ ಮಾತಾಡು ಒಂದ್ ಎರಡ್ ಸರಿ ಜಗಳ ಆಡ್ಬಿಟ್ಟು ನಗದಿರ ಸೀರಿಯಸ್ ಆಗಿ ಜಗಳ ಆಡ್ಬಿಟ್ಟು ಹೋಗು ಸ್ವಲ್ಪ ಏನ್ ಟಾಪಿಕ್ ಏನೋ ಸುಮ್ನೆ ಜಗಳ ಆಡು ಸುಮ್ನೆ ಊಟದ ವಿಷಯ ಊಟದ ವಿಷಯನೇ ನಾನು ಮಾತಾಡೋಣಪ್ಪ ಫಸ್ಟ್ ಆಫ್ ಆಲ್ ಹಂಗೆಲ್ಲ ಎಲ್ಲ ಐಫೋನ್ ಗೆದ್ದಲ್ಲ ಕೊಡು ವಾಪಸ್ಸು ಟೇಕ್ ಕೇರ್ ಬಾಯ್ ಹುಷಾರು ಹೋನಾ ಅವ್ರನ್ನ ಬಂದ್ಬಿಡ್ಲಿ ಅಂತ ಗೈಸ್ ಈಗ ಒಳಗೆ ಹೋಗ್ತಾ ಇದೀವಿ ಒಳಗೆ ನೆಲ್ಲ ನಿಲ್ಲೋಣ ಅಂತ ನಿಂತ ಮೇಲೆ ವರುಣ್ ಬ್ರೋ ಬಂದ್ಮೇಲೆ ಹೋಗೋಣ ಎಸ್ 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 ಎಲ್ರಿ ಆರಾಧ್ಯ ಬ್ರೋ ಎಲ್ಲಿ ಲಾಚೆ ನಿಮ್ಗೆ ಕಾಯ್ತಾ ಇದೀವಿ ನಾವಿಲ್ಲೇ ಪಾರ್ಕಿಂಗ್ ಫುಲ್ ಅಂತ ಹೇಳಿ ಎಲ್ಲ ಪಾರ್ಕಿಂಗ್ ಫುಲ್ಲು ಇಲ್ಲೇ ಇದೀವಿ ಬನ್ನಿ ಗೈಸ್ ವರುಣ್ ಬ್ರೋ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು ಅಂತ ಈಗ ಬಂದರು ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕೆ ಹೋಗಿದ್ದಾರೆ ನಾವು ತುಂಬ ಲೇಟ್ ಆಗ್ಬಿಡ್ತೀವಿ ಇವೆಂಟ್ಗೆ ಸೊ ಒಳಗೆ ಹೋಗ್ಬಿಟ್ಟು ವಿಶ್ ಮಾಡಿಬಿಡೋಣ ಅಟ್ಲೀಸ್ಟು ವಿಶ್ ಮಾಡಿ ಆಮೇಲೆ ಕೂತ್ಕೊಂಡು ಎಲ್ಲ ಜೊತೆಗೆ ಊಟಕ್ಕೆ ಕೂರೋಣ ಅಂದ್ಕೊಂಡ್ವಿ ಲೆಟ್ಸ್ ಗೋ ಒಳಗೆ ಹೋಗ್ತಾ ಇದೀವಿ ಹಾಗಾದ್ರೆ ಜಾಗ ಚೆನ್ನಾಗಿದೆಯಲ್ಲ ಬ್ರೋ ನಾನು ಒಬ್ಬನೇ ಕುರ್ತಾ ಅಂದ್ಕೊಂಡಿದ್ದೆ ನಮ್ಮ ಮದನ್ ಬ್ರೋನು ಕುರ್ತಾ ಹಾಕಿದ್ದಾರೆ ಸ್ವಲ್ಪ ಸಮಾಧಾನ ಆಯಿತು ಓಕೆ ಕುರ್ತಾ ಹಾಕ್ಬೋದಪ್ಪ ಅಂತ ಬ್ರೋ ನಿಮ್ ನೋಡಿ ಸಮಾಧಾನ ಆಯಿತು ಕುರ್ತಾ ಹಾಕೊಂಡ್ಬಂದಿದ್ದಕ್ಕೆ ನೀವು ಹಾಕೊಂಡಿದ್ದೀರಲ್ಲ ಬ್ರೋ ಅದೇ ನೀವು ಏನಾಯ್ತು ಹಾಯ್ ಆರಾಮ ಬ್ರೋ ಹೌದಾ ಹಾಯ್ ಹೌ ಆರ್ ಯು ಹಲೋ ಹಾಯ್ ಹೌ ಆರ್ ಯು ವೆರಿ ನೈಸ್ ಔಟ್ಫಿಟ್ ಚೆನ್ನಾಗಿದೆ ಹಾ ಅಪ್ಪ ಸಮಾಧಾನ ಊಟ ಖಾಲಿ ಆದ್ಮೇಲೆ ಬಂದಿಲ್ಲ ಮದ್ವೆ ಟೈಮಲ್ಲಿ ಸ್ವಲ್ಪ ಶಾರ್ಟೇಜ್ ಇತ್ತು ಇವಾಗ ಆ ಟೈಮಿಗೆ ಲೇಟಾಗಿ ಬಂದಿದ್ವಿ ನಾವು ಫೈನಲಿ ವಿಶ್ ಮಾಡೋಕ್ಕೆ ಸ್ಟೇಜ್ಗೆ ಹೋಗ್ತಾ ಇದೀವಿ ಬನ್ನಿ ನೋಡಿ ಮಧು ಅವರು ಇದ್ದಾರೆ ಮಧು ಅವರೇ ಇವಾಗ ಒಂದು ಜಗಳ ಪ್ರ್ಯಾಂಕ್ ಮಾಡೋಣ ಹಾಯ್ ಹೌ ಆರ್ ಯು ಇಲ್ಲ ಇಲ್ಲ ಅದಕ್ಕೆ ಬಂದೆ ನಾನು ಕಾಲ್ ಪಿಕ್ ಮಾಡಿದೆ ಸರ್ಪ್ರೈಸ್ ಕೊಡೋಕೆ ಬಂದಿದ್ದೀನಿ ಕೂತ್ಕೊಳ್ಳಿ ಯಾರು ಅವ್ರು ಫಸ್ಟ್ ಆಮೇಲೆ ನಿಮ್ದು ಹೇಳ ಎಲ್ಲಿ ಬಂದ್ರು ಗೈಸ್ ಇವರು ನಿಮ್ದು ಹೇಳ ಅವ್ರದೆಲ್ಲ ಆಗ್ಲೇ ರಿವೀಲ್ ಆಗ್ಬಿಡೈತೆ ಅದಕ್ಕೆ ನಮ್ನ ನೋಡಿದ ತಕ್ಷಣ ನಿಮ್ದು ನಾ ಹೇಳ ಏನು ಅವೆಲ್ಲ ಸಿಗರೇಟ ಮಾತಾಡೋಣ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಸ್ಯಾಮ್ಸಂಗ್ ಚಾನಲ್ ಅಲ್ಲಿ ಹೇಳಲ್ಲ ನಾನು ಹೇಳ್ತೀನಿ ಅವ್ರು ಹೇಳಿದ್ದು ಹೇಳ್ಬಿಟ್ರ ಬಾಯ್ ಬಿಟ್ಬಿಟ್ಟಿದ್ದೀರಲ್ಲ ಎಲ್ಲರೂ ಹೇಳ್ತಾರದೇ ಆಗುತ್ತೆ ಅಂತ ನನಗೂ ಅನ್ಸುತ್ತೆ ಯಾವ್ದು ಎಲ್ರು ಏನು ಹೇಳ್ತಿದ್ದಾರೆ ಹೌದಾ ಎರಡಾದ್ರೂ ಖುಷಿನೇ ಅಲ್ಲ ಆಗಲ್ಲ ಒಂದೇ ಇರೋದು ಹೌದಾ ಗೈಸ್ ನಾನು ಎತ್ಕೊಂಡಿರೋದು ನೋಡಿ ಅವ್ರು ಎತ್ಕೊಂಡಿರೋದು ನೋಡಿ ಸ್ವಲ್ಪ ಆಗ್ಲಿಕ್ಕೆ ಹೌದಾ ಆಲ್ ದ ಬೆಸ್ಟ್ ಹೇಳ್ಬೇಕಾ ಆಲ್ ದ ಬೆಸ್ಟ್ ಮಧು ಅವರೇ ವೆಲ್ಕಮ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ನಮ್ಗೆ ಗಿಫ್ಟ್ ಕೊಟ್ರಾ ಇಲ್ಲೇ ಹಿಂದೆ ನಿಂತಿರೋ ಸಂಜು ನಿಶಾ ಅವರೇ ಕಷ್ಟ ಆದ್ರೆ ಹೇಳಿ ನಮ್ಮ ಹುಡುಗನ ನಿಲ್ಸಿರ್ತೀನಿ ಸಂಜಯ್ನ ಓ ಅಲ್ಲಿ ಒಬ್ರು ಕೂರ್ಸ್ಬಿಟ್ಟಿದ್ದೀರಾ ಹಾಯ್ ಹಾಯ್ ಸಂಜು ನಿಂತ್ಕೋ ಇಲ್ಲೇ ಸೊ ಫೈನಲಿ ವಿಶ್ ಮಾಡಿದ್ದಾಯ್ತು ಈಗ ಊಟ ಮಾಡಿ ಆಮೇಲೆ ಕೂತ್ಕೊಳ್ಳೋಣ ಎಲ್ಲರ ಹತ್ರ ಮಾತಾಡೋಕ್ಕೆ ಫಸ್ಟ್ ಊಟಕ್ಕೆ ಹೋಗ್ಬಿಡೋಣ ಬನ್ನಿ ಹಾಯ್ ಅಮ್ಮ ನೋಡೋದೆಲ್ಲ ನಾವು ಟಿವಿಲಿ ನೋಡ್ತೀವಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇ ನೋಡಿ ನಮ್ಮ ಅಮ್ಮ ಅಕ್ಕನೂ ಬಂದಿರೋದು ಹಾಂ ಗೈಸ್ ಬನ್ನಿ ಊಟಕ್ಕೆ ಹೋಗೋಣ ನಮ್ಮ ಆರಾಧ್ಯ ಅವ್ರು ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ಈಗ ಸ್ಟೇಜ್ ಮೇಲೆ ಇದ್ದಾರೆ ಅವ್ರು ಬರಲಿ ಜೊತೆಗೆ ಹೋಗ್ಬಿಡೋಣ ಊಟಕ್ಕೆ ಆರಾಮ ಊಟಕ್ಕೆ ಕರೆಕ್ಟಾಗಿ ಬಂದಿದ್ದೀವಿ ನಿಮ್ಗೆ ಯಾರು ಫ್ರೆಂಡ್ಸ್ ಇದೆ ಸಿಂಗಲ್ ಅವರು ಹುಡುಗರು ಸಿಂಗಲ್ ಇದ್ದಾರೆ ಅಂತ ಹೇಳಿ ಆಯ್ತಾ ಥ್ಯಾಂಕ್ ಯು ಯಾಕೆ ಬ್ರೋ ಬ್ರೋ ನಿಮಗೆ ಹುಡುಕ್ಲೇಬೇಕು ನೆಕ್ಸ್ಟ್ ವರ್ಷ ನಿಮ್ಮ ಮದುವೆ ಆಗಲೇಬೇಕು ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಹಾಗೆ ಎಲ್ಲಿ ಹೋದ್ರೆ ಯಾರು ಸಿಕ್ಕಿದ್ರು ಹೇಳ್ತಾ ಇದ್ದೀನಿ ಇವ್ರು ಸಿಂಗಲ್ ಇದ್ದಾರೆ ಯಾರು ಹುಡುಗಿ ಇದ್ರೆ ಹೇಳಿ ಸೆಲೆಬ್ರಿಟಿ ಬಂದಿದ್ದಾರೆ ನೋಡಿ ನಮ್ಮ ಬ್ಲಾಗ್ಗೆ ಸೆಲೆಬ್ರಿಟಿ ಇನ್ ದ ಬ್ಲಾಗ್ ನಮ್ಮ ಬ್ಲಾಗಲ್ಲೂ ಕೂಡ ವಿದ್ಯೆ ಮೆಟ್ಲಿಂದ ಅಲ್ಲಾಡಿಲ್ಲ ಬ್ರೋ ನೀವು ಬರಲಿ ಅಂತ ಬ್ರೋ ಅಲ್ಲಿ ಆಚೆ ಇದ್ದೀವಿ ಅದೇ ಅಲ್ಲಿಂದಾನು ಹಂಗೆ ಬ್ರದರ್ಹುಡ್ ಹಾಯ್ ಹಾಯ್ ಅಯ್ಯೋ ಒಂದು ಸೆಕೆಂಡ್ ಹಾಯ್ ಚಿತ್ರ ಅವ್ರೆ ಆರಾಮ ಹಾಯ್ ಕುಶಾನಿ ಹೌ ಆರ್ ಯು
ಹಾಯ್ ಬ್ರೋ, ಹಾಯ್, ಆರಾಮ ನಾವು ಎಲ್ಲರದು ಮೀಟಪ್ ನಡೀತಿದೆ ಇಲ್ಲಿ. ನಾವೆಲ್ಲೋದ್ರು ಕೂಡ ಫಂಕ್ಷನ್ ವರೆ ಮೀಟ್ ಅಪ್ ಆಗ್ಬಿಡುತ್ತೆ ಬ್ರೋ. ಆಂಟಿ ಹಾಯ್, ಬೇಗ ಬರ್ತೀನಿ ಅಂತ ನೀವೇ ಲೇಟಾಗಿ ಬಂದಿದ್ದೀರಾ. ನಾನು ವರುಣ್ ಬ್ರೋ ಕಾಲ್ ಮಾಡಿದಾಗ ಆಂಟಿ ಎತ್ತಿದ್ರು, ಎಲ್ಲಿದ್ದೀರಾ ನೀವು ಇನ್ನೂ ಹೊರಟಿಲ್ವಾ ಅಂತ. ಹೊರಟಿದೀವಿ ಅಂತ ನಾವಿನ್ನೂ ಇವ್ರು ಹೊರಟ್ಬಿಟ್ರು, ನೀವು ಬಿಟ್ಟು ಅರ್ಧ ಗಂಟೆ ಮೇಲೆ ನಾವು ಬಿಟ್ಟಿದ್ದು. ಇಟ್ಸ್ ಓಕೆ, ಬಟ್ ಬಂದ್ರಲ್ಲ, ಥ್ಯಾಂಕ್ ಯು, ಖುಷಿ ಆಯ್ತು. ಥ್ಯಾಂಕ್ ಯು, ಬಂದಿದ್ದಕ್ಕೆ ಖುಷಿ ಆಯ್ತು. ಆಂಟಿ ಹೆಂಗ ಅನಿಸ್ತಿದೆ ಈಗ ಅಜ್ಜಿ ಆಗ್ತಾ ಇದ್ದೀರಾ? ತುಂಬಾ ಖುಷಿ ಅನಿಸ್ತಾ ಇದೆ. ಹೌದಾ? ನೈಸ್. ಪಾರ್ಟಿ 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 ಕೊಡು. ಇದು ಬೇರೆ ಬೇರೆ ಆದ್ಮೇಲೆ ಕೊಡು. ಹಾ, ಓಕೆ. ನಮ್ಮ ಅಮ್ಮ ಬಂದಿರೋದೇ ಅದಕ್ಕೆ ಆಂಟಿ. ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ನಮ್ಮ ಬಂದಿರೋದೇ ಊಟ ಮಾಡಕ್ಕೆ. ಗೈಸ್ ಇವತ್ತು ಯಾವ ಡಯಟ್ ಇಲ್ಲ ಏನಿಲ್ಲ. ಯಾರ್ರಿ ನೀವು ಡಯಟ್? ಏನ್ರಿ ಡಯಟ್? ಏನ್ರಿ ಮೀಡಿಯಾ? ನಾಳೆ ರಾತ್ರಿ ಸಹ ಡಯಟ್ ಇಲ್ಲ. ಯಾಕೆ? ಇವೆಂಟ್ ಇದೆಯಲ್ಲ, ನಾಳೆ ನಾವು ಬರ್ತಿಲ್ವಲ್ಲ ಜನ ಮಾರೆ. ಬ್ರೋ, ನಮಗೆ 16, 17 Pro Max 2 ಬೇಕು. ಆಯ್ತು ಬ್ರೋ, ಅವ್ರಿಗೆ 2, ನಂಗೊಂದು. ಆಯ್ತು ಬ್ರೋ. ಆಯ್ತಾ? ಆಯ್ತು. ರೆಡಿ ಇಟ್ಟಿರ್ತೀರಾ? ಇದು ಬ್ರೋ, ಇದು ಅವ್ರು ತಂದು ನಮ್ಮ ಕೈ ಕೊಡಕ್ಕೆ ಸ್ಕಲ್ ಹಾಕಿ. ಆಯ್ತು ಅಂದಿದ ತಕ್ಷಣ ರಪ್ ಅಂತ ಆರ್ಡರ್ ಮಾಡಿದ್ರು, ಬಂದ್ಬಿಡ್ತು. ಆ ಥರ ಕಲರ್ ಕಲರ್ ಯಾವ್ದಾದ್ರು ಓಕೆ ಬ್ರೋ, ನೀವು ತರಿಸಿ ಬ್ರೋ, ಸಾಕು. ಬನ್ನಿ ಗೈಸ್, ಹೊಟ್ಟೆ ಹಸ್ವಾಗ್ತಿದೆ. ಯಾವ ಡಯಟ್ ಇಲ್ಲ ಏನಿಲ್ಲ, ಹೊಟ್ಟೆಗೆ ತುಂಬ ತಿನ್ನೋಣ. ಬನ್ನಿ. ನೀವು ಯಾವಾಗ ಮಾಡಿದಿರಿ? ಲಾಸ್ಟ್ ಮಾಡಲಿ ಆಯ್ತು, 1 ವಾರ. ಹೌದು, 1 ವಾರ ಆಯ್ತು. ಇಲ್ಲ ಗೈಸ್, ಫುಲ್ಲು ಕ್ಯಾಲರಿ ಕೌಂಟ್ ಮಾಡ್ಕೊಂಡು ತಿಂತಾರದು ನಾನು. ಈಗಲೂ ಹೇಳ್ತೀನಿ ಗೈಸ್, ಏನು ಹಿಂಗೆಲ್ಲ ತಿನ್ಬಿಡಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪನೇ ತಿನ್ನೋದು. ಎಲ್ಲಿದೆ ಊಟ? ಊಟ ಎಲ್ಲಿದೆ ಬ್ರೋ? ಅಲ್ಲಿ ಬ್ರೋ ಊಟ. ನಾನು ಟೆನ್ಷನ್ ಅದೇ, ಎಲ್ಲಿದೆ ಊಟ ಅಂತ. ಹಾಯ್ ಹಾಯ್ ಹಾಯ್, ಆರಾಮ? ಸೂಪರ್, ಆರಾಮ, ನೈಸ್. ನಿಮ್ಗೆ ಇಲ್ಲಿ ಹತ್ರ ಅನ್ಸುತ್ತಲ್ಲ? ಓ ನೈಸ್ ನೈಸ್. ಹಾಯ್, ಆರಾಮ? ಆರಾಮ್, ಆಯ್ತಾ ಊಟ? ಓ ನೈಸ್, ನಾವು ಕಾಯ್ತಾ ಇದೀವಿ. ಹಾಂ, ಹಾಯ್, ಹೌ ಯು? ಗುಡ್ ಗುಡ್. ಗೈಸ್, ಊಟ ಫುಲ್ ಇದೆ, ಎಲ್ಲ ಕಾಯ್ತಿದ್ದಾರೆ, ನಾವು ಕಾಯ್ತಾ ಇದೀವಿ. ನೀವು ಒನ್ ಡೇ ವಿತ್ ಸೀಮಾ ಅಕ್ಕ, ನಾನು ಒನ್ ಡೇ ವಿತ್ ಚೈತ್ರಕ್ಕ ಮಾಡೋಣ, ಏನಂತೀರಾ? ಪಕ್ಕ ಮಾಡೋಣ. ಡನ್ ಡನ್. ರೆಡಿಯಾಗಿ. ಅಲ್ಲ, ಅವ್ರು ಕೇಳ್ಬಿಡ್ಣ ಫಸ್ಟ್ ಪರ್ಮಿಷನ್. ಸೋನು ಅಕ್ಕ ಒನ್ ಡೇ ವಿತ್ ವರುಣ್, ನಾನು ಒನ್ ಡೇ ವಿತ್ ಚೈತ್ರಕ್ಕ. ಅಲ್ಲ, ನಂದು ಖರ್ಚು ಕಮ್ಮಿ ಬಿಡ್ಬೋದು, ನನಗೆ ಗೊತ್ತು. ಚೈತ್ರ ಜಾಸ್ತಿ ಖರ್ಚು ಮಾಡ್ಸಲ್ಲ ಬ್ರೋ. ಸರಿ, ಆಯ್ತು ಆಯ್ತು, ಪ್ಲಾನ್ ಮಾಡೋಣ. ಮಾಡದೇ ಇರ್ತೀವ, ಹಂಗಂದ್ರೆ ಖುಷಿನೇ. ಅವತ್ತೆಲ್ಲ ಡಯಟ್ ಮಾಡಂಗಿಲ್ಲ ಬ್ರೋ, ಅವತ್ತೆಲ್ಲ ಡಯಟ್ ಇಲ್ಲ. ಓಕೆ ಬ್ರೋ. ಎಂಗೇಜ್ಮೆಂಟ್ ನಿಮ್ದಾದ್ಮೇಲೆ ಆಂಟಿ ನಮ್ಮ ಅಮ್ಮದಲ್ಲಿ ನಿಮ್ಮ ಮಗನ ಬ್ರೋ, ನಿಮ್ದು ಅಂತ ಹೆಂಗ್ ಬ್ರೋ ಹೇಳ್ತೀರಾ? ನಮ್ಮ ಅಮ್ಮ ನೀವೇನ್ ಬ್ರೋ ಅನ್ಕೊಂಡಿದ್ದೀರಾ? ಏನ್ ಬ್ರೋ ಹಂಗ ಅನ್ಬಿಟ್ರಿ ನೀವು? ನಿಮ್ಮ ಮಗನ ನನ್ನ ಅಮ್ಮಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಾ ನಾವು? ಅವ್ರು ರೆಡಿ ಇದಾರೆ. ಅಯ್ಯೋ ಪಾಪ. ಸೊ ಒಂದ್ಸರಿ ಪರ್ಮಿಷನ್ ತಗೊಂಡ್ಬಿಡೋಣ. ಚೈತ್ರ ಅವರೇ, ಒನ್ ಡೇ ವಿತ್ ಚೈತ್ರಕ್ಕ ಮಾಡ್ಬೇಕು ಅಂತಿದೀವಿ. ಒನ್ ಡೇ ವಿತ್ ಚೈತ್ರ ಆಯ್ತಾ? ಒನ್ ಡೇ ವಿತ್ ಚೈತ್ರ. ಅವ್ರು ಒನ್ ಡೇ ವಿತ್ ಸೀಮಾ ಮಾಡ್ತಿದ್ದಾರೆ, ನಾವು ಒನ್ ಡೇ ವಿತ್ ಚೈತ್ರ. ಏನೋ ತಿನ್ನೋದು, ಸುಮ್ನೆ ಸುತ್ತಾಡೋದು ಅಷ್ಟೇ. ಕುಶಾನಿನೂ ಹಾಕೊಂಡ್ ಬಂದ್ಬಿಡಿ. ಅದು ಒನ್ ಡೇ ವಿತ್ ಕುಶಾನಿ ಮಾಡ್ಬೇಕಾಗತ್ತೆ. ಬರೀ ಒನ್ ಡೇ ವಿತ್ ಚೈತ್ರ. ಒನ್ ಡೇ ವಿತ್ ಚೈತ್ರ ಮಾಡಿ ಗುಣ ಕರ್ಕೊಬತ್ತೀನಿ, ನಿಮಗ್ ತಗ್ಲಾಕ್ ಕೊಡ್ತೀನಿ. ಒನ್ ಡೇ ವಿತ್ ಚೈತ್ರ ಮಾತ್ರ. ಆದ್ರೆ ನಾನೇನ್ ಇರ್ತೀನೋ ಗುಣವಲ್ಲಿ ಇರ್ತಾನೆ. ಹಂಗಂದ್ರೆ ಕಷ್ಟ ಇದೆ, ಸ್ವಲ್ಪ ವರ್ಷ ಆದ್ಮೇಲೆ ಮಾಡೋಣ ಬಿಡಿ. ಇವರು ನಮ್ಮ ಜೊತೆ ಮತ್ತೆ ನಿಮ್ಮ ಅಮ್ಮನ ಜೊತೆ ಮಾಡ್ತಾರೆ ಅಂತ ಬ್ಲಾಗ್. ನೀವು ಲಿಸ್ಟ್ ಕೊಡ್ಲಿಕ್ಕಿಲ್ಲ ಶಾಪಿಂಗಿಗೆ? ನಾವ್ ಹೇಳ್ತೀವಿ ಏನ್ ತಗೋಬೇಕು ಅಂತ, ಬರೀ ಗೋಲ್ಡ್ ತೊಗೊಳಕ್ ಹೇಳ್ತೀವಿ ಅವ್ರಿಗೆ. ಸರಿ ಆಂಟಿ ಮಾಡ್ತಾರಂತೆ ಬ್ಲಾಗ್. ಇವ್ರ ಆಂಟಿ ನಿಮ್ ಜೊತೆ ನಮ್ಮ ಅಮ್ಮ ಜೊತೆ ವ್ಲಾಗ್ ಮಾಡ್ತಾರಂತೆ ಅವ್ರು ಒನ್ ಡೇ ಅಂತ. ನಾವು ಏನೇನ್ ಶಾಪಿಂಗ್ ಮಾಡ್ಬೇಕು ಅಂತ ಲಿಸ್ಟ್ ನಮ್ಮ ಮಕ್ಕಳು ಕೊಡ್ತೀವಿ ಇಬ್ರು. ಏನ್ ಮಾಡ್ತಾರೆ ಗೊತ್ತಿಲ್ಲ, ಗೋಲ್ಡ್ ಸರ, ಗೋಲ್ಡ್ ಬಳೆ, ಗೋಲ್ಡ್ ವಾಲೆ ಬೇಕೇ ಬೇಕು. ನೀವ್ ಮಾಡ್ಬೋದು, ನಾನ್ ಮಾಡಲ್ಲ. ಚೀಟ್ ಮಾಡ್ತೀನಿ. ಏನ್ ತಗೋತೀರಾ? ಚೀಟ್ ಮಾಡೋದಿಲ್ಲ. ಅಲ್ಲ, ಅವಾಗ ಏನ್ ಅನ್ಸುತ್ತಾ ಹೋಗ್ತಾವ. ಅದೇ ಅದು ಗೋಲ್ಡೇ. ಬನ್ನಿ, ಆಯ್ತು. ಏನ್ ಕೊಡಿಸ್ತೀರಾ ಬ್ರೋ ಈಗ? ಏನ್ ಹೇಳ್ತಾರ ಕೊಡ್ಸ್ತೀನಿ. ಮತ್ತಿನ್ನೇನ್ ಆಯ್ತಲ್ಲ, ಬನ್ನಿ ಹೋಗೋಣ, ಈಗಲೇ ಹೋಗೋಣ. ಮದುವೆ ಬೈಕ್ ಶ್ರೀಮಂತ ಎಲ್ಲ ಆಗೋಯ್ತು, ಈಗ ತಿನ್ನಕ್ ಬಂದಿರೋದಷ್ಟೇ ನಾವು ಲೆಕ್ಕದ ಪ್ರಕಾರ. ಅಮ್ಮ ಅಲ್ಲಿ ಮುಂದೆ.
ಚೆನ್ನಾಗಿದ್ದೀರಾ? ಮನೇಲಿ ಮಾಡೋದು ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಮತ್ತೆ ಇನ್ನೇನು ಇದು ತರ ಮಾಡ್ಬೇಕಾ ಇಲ್ಲಿ ವೆರೈಟಿ ರಸಮ ತಿಂದಿದ್ದೀವಿ. ಬರ್ರಿ ಕ್ಲೀನ್ ಆಗ್ತಿದೆ. ಬ್ರೆಡ್ ಜಾಮ್ ಕೊಡ್ತೀನಿ ಬಾರಿ ಡೈಲಿ. ಹಾಯ್, ನನ್ನ ಹತ್ರ ಸೇಮ್ ಶರ್ಟ್ ಇದೆ, ಸೇಮ್ ಇದೆ ನನ್ನ ಹತ್ರ. ನಂದ ಇದು ಪಕ್ಕನಾ? ಹೇ ಬ್ರೋ ಹಾಯ್, ಕಂಗ್ರಾಟ್ಸ್ ಆನ್ ನ್ಯೂ ಕಾರ್. ಎಲ್ಲಿ ಪಾರ್ಟಿ? ನಿಮ್ಗೆ ಬರುತ್ತಲ್ಲ ಇದೆ ಅಂದ್ಬಿಟ್ಬಿಟ್ಟೆ ಆಮೇಲೆ. ಸೊ ಚೇರ್ ಸಿಕ್ಕಿದೆ, ಎಲ್ಲರೂ ಕೂತ್ಕೊಂಡ್ಬಿಡದೆ. ಸಾಯಿಲ್ ಎಷ್ಟು ತಿನ್ಬೇಕು ಅಂತಿದ್ಯಾ? ನಾನಿವತ್ತು 3 ದಿವಸ ಟಾರ್ಗೆಟ್ ಕಂಪ್ಲೀಟ್ ಮಾಡೋದಿದ್ದೀನಿ. ಸೋನು ಎಷ್ಟು ತಿನ್ಬೇಕು ಅಂತಿದ್ಯಾ? ಎಷ್ಟಾಗುತ್ತೋ ಅಷ್ಟು ತಿನ್ಬೇಕು. ನಮ್ಮ ಫ್ಯಾಮಿಲಿಲೂ ಆದಷ್ಟು ಬೇಗ ಒಂದು ಸೀಮಂತ ಆಗೋದಿದೆ, ವೆಯ್ಟ್ ಮಾಡ್ತಾ ಇರಿ. ಇದು ಬಟನ್ ಹಾಕೊಂಡ್ಬಿಟ್ಟವನೆ. ಆದಷ್ಟು ಬೇಗ ಮಾಡ್ತೀವಿ, ರೆಡಿ ಇರಿ, ವೆಯ್ಟ್ ಮಾಡಿ. ರೆಡಿನಾ? ಓಕೆನಾ? ಒಂದು ಸೀಮಂತ ಮಾಡೋಣ ನಿಂದು. ನಿನ್ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ನೀನೇನಾದ್ರೂ ಹೇಳಿದ್ರೆ ಕಾಮಾಗಿ ರೆಸ್ಪಾನ್ಸ್ ಬರೋದು. ನಾನೇ ನೋಡು ಅಂತ ಜೋರಾಗಿ ಕಿರ್ಸ್ತಾನೆ. ನಂಗೆ ಇಷ್ಟ ಇಲ್ಲ ಅಂತ ಅಲ್ಲ, ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಅರ್ಥ. ಅದು ನೀನ್ ಬರ್ತೀಯ ಮಾತ್ರ. ಓ, ಅದಾದ್ಮೇಲೆ ನಮ್ಮ ಅಕ್ಕ ವಾಪಸ್ ಹೋದ್ಲು ಅಂದ್ರೆ ಅವ್ರಿಗೆ ಚುಕ್ಕೆ ಬೋಲಾಸು ಗೈಸ್ ನೋಡಿ ಗೈಸ್, ಪ್ರೀತಿ ಗೈಸ್ ಪ್ರೀತಿ ಜಾಸ್ತಿ. ಏನು ಪ್ರೀತಿನೂ ಇಲ್ಲ, ಏನಿಲ್ಲ, ಜೋರಾಗಿ ಜೋರಾಗಿ ಇಷ್ಟ. ವೈರಲ್ ಆಗ್ಲಿಕ್ಕೆ ಯಾರನ್ನೂ ಪ್ರೆಗ್ನೆಂಟ್ ಮಾಡ್ಬೇಕಾ? ಆಂಟಿ ನಗದ್ ಕಂಟ್ರೋಲ್ ಮಾಡ್ತಾರೆ. ಸೀಮಂತ ಅಂದ್ರೆ ಎಂತ? ಸೀಮಂತ ಅಂದ್ರೆ ಎಂತ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೀಮಂತ ಅಂದ್ರೆ ವೈಫ್ ಪ್ರೆಗ್ನೆಂಟ್ ಆಗಿರೋರಿಗೆ ಒಂದು ಇದು ಬ್ರೋ. ಮಾಡೋದು ಹೆಣ್ ಕಡೆಯವ್ರು ಮಾಡೋದು, ಹಸ್ಬೆಂಡ್ ಮಾಡೋದಲ್ಲ ಅಲ್ವಾ? ಟೆನ್ಷನ್ ಆಗ್ಬಿಟ್ರೆ ಆಂಟಿ ಗೊತ್ತಿರುತ್ತೆ. ಆಂಟಿ ಯಾರು ಮಾಡೋದಂಟಿ ಸೀಮಂತ? ಹುಡುಗಿಯವರ ಅಮ್ಮ ಕಡೆಯವ್ರು ಮಾಡೋದು, ಹುಡುಗನ್ ಕಡೆಯವ್ರು ಮಾಡೋದು. ಹೌದಾ? ಓಕೆ ಗೈಸ್, ನೀವು ಇಬ್ರು ಇನ್ಫ್ಲುಯೆನ್ಸರ್ದು ಎಂಗೇಜ್ಮೆಂಟ್ ನೋಡ್ತಾ ಇದ್ದೀರಾ. ಒಬ್ಬರದು ಸೀಮಂತ ಆದಷ್ಟು ಬೇಗ ಬರೋದಿದೆ ನೋಡಿ. ಬೇಗ ತುಂಬಾ ಬೇಗ. ಹೆಂಗೆ? ಪ್ರೌಡ್ ಆಫ್ ಯು ಬ್ರೋ. ಅಣ್ಣ ಇಷ್ಟೊಂದು ಜಾಗ ತರಕ್ ಹೋದ್ರಿ? ಇಷ್ಟೊಂದು ಬೇಡವಾಗಿತ್ತು. ಕುಡ್ಲ ಎಂಚ್ ತುಳುವಲ್ಲಿ ಎಂಚುಲಾರ್ ಬ್ರೋ, ನಾನ್ ಚೆನ್ನಾಗಿದ್ದೀನಿ, ನೀ ಹೆಂಗಿದ್ದೀರಾ ಅಂತ ಕೇಳಿದ್ದು. ಯಾನ್ ಎಡ್ಡೆ ಉಲ್ಲ ನಾ ಎಡ್ಡುಲ್ಲೆ ಮನಸ್ಸಾಂಡೆ ಈಗ ಹೋಗ್ತಾ ಇದೀವಿ ತಿನ್ನಕ್ಕೆ. ಆಗ ನಾಚಿಗೆ ಅವನಂತೆ. ಹ್ಯಾಂಡ್ ಶೇಕ್ ಯಾಕೆ ಬ್ರೋ? ಲೇ ನೀನ್ ಏಜ್ ದಾಟ್ಬಿಟ್ಟಿದೀವೋ. ಮಂಗ್ಳೂರ್ ಅವರು ಶಾರ್ಪ್ ಇರ್ತಾರೆ, ನಾವು ಬೆಂಗಳೂರು, ನಾವೇನ್ ಶಾರ್ಪ್ ಇರಲ್ವಾ? ನಡೀರಿ ರೇ. ಸೊ ಇಲ್ಲಿ ಬ್ಯಾಟಿಂಗ್ ನಡೀತಿದೆ. ಸ್ವೀಟು ತುಂಬಾ ಸ್ವೀಟ್ಸ್ ಇದೆ ಇಲ್ಲಿ. ಅದು ಗುಲ್ಕಂದ್ ಅನ್ಸುತ್ತೆ. ಗುಲ್ಕನ್ ರೋಸ್ ಬ್ರೋ, ನನ್ನ ಕೈಯಿಂದ ಸ್ವಲ್ಪ ತಿನ್ನಿ ಬ್ರೋ. ಈಗ ನಾನು ತಿನ್ಬೇಕಾ ಬೇಡವಾ? ತಿನ್ನಿ ಬೇಗ. ನಿಮ್ಮ ನಂಬಲ್ಲ ನಾನು. ಆಯ್ತು ತೊಳಿ ಆಯ್ತು ತೊಳಿ. ಸಾರಿ ಬ್ರೋ, ಸಾರಿ ತೊಳಿ. ಆಸಿಡ್ ಅಲ್ಲಿ ತೊಳಿರೋ ಸ್ಪೂನ್. ಚೆನ್ನಾಗಿದ್ಯಾ? ತಿನ್ನಲ್ಲ ಅನ್ನೋದು ನಮ್ದೆಲ್ಲ ಎತ್ಕೊಂಡು ತಿನ್ನೋದು. ಅಂತವ್ರೆ ಬ್ರೋ, ತಿನ್ಸಿ ಎಲ್ಲ ಅಂತವ್ರು ನಮ್ಗೆ. ಸರಿ ಆಯ್ತು ಅಂತ ತಿನ್ನಿಸ್ದೆ. ನಮ್ಗೆ ಇಲ್ಲಿ ಕಮ್ಮಿ ತಗೊಂಡಿದ್ದೀನಿ ನಾನು. ಸ್ವೀಟ್ ಇದು, ಚಾಟ್ ಇದು. ಬನ್ನಿ ಚೇರ್ಸ್ ಮಾಡಿ. ಓ ಶೆಫ್, ಏನಿದು? ಬನಾನಾ ಬ್ರೋ? ಚೇರ್ಸ್ ಬ್ರೋ. ಅಲ್ಲ, ಅದು ಎತ್ಕೊಳ್ಳಿ, ಹಾಕೊಳ್ಳಿ. ಈಗ 3 ರೈಸ್ನ ಈಗ ಹೆಂಗೆ ತಿನ್ನೋದು ನಾವು? ಸಪ್ರೇಟ್ ಮಾಡ್ಬೋದು. ಹೌದಾ? ಇದು ವಾಂಗಿ ಬಾತ್. ಇದು ಪುಳಿಯೋಗ್ರೆನಾ? ವಾಂಗಿ ಬಾತ್ ಬ್ರೋ. ಇದೆಂತ ಬ್ರಿಂಜಾಲ್ ಇದೆ ನೋಡಿದೆ ನಾನು. ಬ್ರಿಂಜಾಲ್ ಇದು ಗೀ ರೈಸ್ ಥರದೇನೋ.
ಕಾಯಿ ರೈಸು, ಚಿತ್ರಾನ್ನ. ನೋಡಿ ಎಷ್ಟು ವೆರೈಟಿ ರೈಸ್ ಇದೆ ಅಲ್ಲಿ. ಮಧು ಅವ್ರು ಬಂದವ್ರು ಇಲ್ಲಿ ಎದ್ದು ಹೋಗ್ಬಾರ್ದು ಅಂತ ಮಾಡೋರ, ಇಲ್ಲಿ ಒಂದು ರೂಮ್ ಮಾಡೋರ ಮಲ್ಗತ್ ನಮ್ಗೆ ಎಲ್ರಿಗೂ ಗೊತ್ತಿಲ್ಲ. ನಮ್ಮ ಎಂಗೇಜ್ಮೆಂಟ್ ಸಿಂಪಲ್. ನಿಮ್ಮ ಎಂಗೇಜ್ಮೆಂಟ್ ಸಿಂಪಲ್ ಇರತ್ತಾ? ಹ್ಞೂ, ಮೇಡಮ್ ಒಂದು 2 ನಿಮಿಷ ಈ ಕಡೆ ಬರ್ಬೇಡಿ, ತಿನ್ಬಿಡ್ತೀನಿ ಎಲ್ಲ. ತುಂಬಾ ತುಂಬಿಟ್ಟಿದೆ, ಏನ್ ತಿನ್ನೋದು ಅರ್ಥ ಆಗ್ತಿಲ್ಲ ಈಗ. ಕೇಳಿದ್ದು ಗೊತ್ತುಂಟಾ? ಅದು ಇಲ್ಲಿಂದ ಅಲ್ಲಿಸ್ಬಿಡು. ಇನ್ನೂ ಎಷ್ಟು ಐಟಮ್ಸ್ ಇದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ. ನೋಡಿ 2 ಒಳಗೆ ಹಾಕ್ಬಿಟ್ಟಿದೆ. ಸ್ವಲ್ಪ ಇಲ್ಲಿ ನಿಂತು ಬಂದಿರೋ ಗೆಸ್ಟ್ಗೆ ಹಾಕ್ಸ್ಲೇಬೇಕು. ಇಲ್ಲ ನೀವು ಏನಾದ್ರು ಫೋರ್ಸ್ ಮಾಡಿ ಹಾಕ್ಸ್ಲೇಬೇಕು ಇವರಿಗೆ. ಇಲ್ಲ ನಾನು ತಗೊಳ್ತೀನಿ. ಯಾಕೆ ಬ್ರೋ? ಪಾಪ ಅದು ಕೇಳಿ, ಅದು ಪಾಯಿಂಟ್. ನೀವು ಅಷ್ಟೇ, ನಮ್ದು ಬೆಂಗಳೂರು, ಇವ್ರು ಇಲ್ಲೇ ಇರೋದು. ನೆಕ್ಸ್ಟ್ ಇದು ನಿಮ್ಮ ಮದುವೆಗೆ ಕರ್ಕೊಂಡು ನಿಮ್ಮ ಅಣ್ಣ ಮದುದಿದೆಯಲ್ಲ, ಮದನ್ದಿದೆಯಲ್ಲ ಇನ್ನು ಅವ್ರದ್ದು ಇದೆ ಸರ್ಪ್ರೈಸ್. ನಾನು ಗೊತ್ತು, ನನ್ನ ಬ್ಲಾಗಲ್ಲಿ ಹೇಳ್ತೀನಿ. ಅದನ್ನು ನಾನು ರಿವೀಲ್ ಮಾಡಿ, ನಿಮ್ಗೆ ರಿವೀಲ್ ಮಾಡಲಾ? ನಂದು ಅಂತ ಬಯಲು ಬಂದ್ಬಿಡ್ತಲ್ಲ ಹೇಳಿ ನಿಮ್ದೇನೆ. ಅದೇ ಅವರು ಫೋಟೋ ಕೊಡ್ತಿದ್ರಿ. ನಂಬ್ಳಾಗು ಬ್ರೋ, ಹೆಂಗ ಕ್ರೆಡಿಟ್ ಗೈಸ್, ಇವ್ರು ಶ್ರವಣ್ ಬ್ರೋ ಬಾಟ್ಲು ಕೊಟ್ಟರು, ಹಿಂಗೆ ತೆಗ್ದ ದಪ್ಪ ಊದಿತ್ತು, ಹಿಂಗೆ ತೆಗ್ದಿದ್ದ ಟಪ್ ಅಂತ ಹೊಡೆದು ಪಾಪ ಅವ್ರ ಮೇಲೆ ನೀರು ಬಿದ್ದುಬಿಡ್ತು. ಗೈಸ್ ಬ್ರೋ, ಸಾರಿ ಬ್ರೋ, ಐ ಡಿಂಟ್ ಮೀನ್ ಟು ಡೂ ಇಟ್. ಅಲ್ಲ, ನೀವು ಊಟಕ್ಕೆ ಕೂತಾಗೆಲ್ಲ ಪ್ರಾಬ್ಲಮ್ ಮಾಡಿದ್ದೀನಿ ನಾನು, ಸಾರಿ. ಪರವಾಗಿಲ್ಲ. ಗಿಲ್ಟ್ ಫೀಲ್ ಆಗ್ತಿದೆ ನನಗೆ. ಸಾಮಾನ ತಿನ್ಬೇಕಾದ್ರೆ ರೈಸ್ನ ಹಿಂಗೆ ಮಾಡಬೇಕು ಅಂತ ನಮ್ಮ ಅತ್ತೆಗಾರು ಹೇಳಿದ್ದಾರೆ. ಹಾಕಿ ಮೇಡಮ್ ಈಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಗಿಲ್ಲ, ಏನು ಆಗಿಲ್ಲ, ಇದು ದಮ್ಮನ್ನುತ್ತೆ ಅಂದ್ಕೊಂಡ್ವಿ ನಾವು. ಚಡ್ಡಿ ಕಾಣ್ತಾರೆ, ಚಡ್ಡಿನ ಅಂತವನಿ. ಚಡ್ಡಿ ಅಂದ್ರೆ ನೆಂದೋಗಿದೆ ಅಂತ ಅನಿಸ್ತಿದ್ಯಾ ಅಂತ ಕೇಳ್ತಾ ಇರೋದು. ಚಡ್ಡಿ ಕಾಣ್ತಂತ, ಚಡ್ಡಿ ರೋಸ್ಟ್ ಮಾಡ್ತಿರಲ್ಲ ಬ್ರೋ. ಬ್ರೋ ಅವನಿಗೆ ಗೊತ್ತಿಲ್ಲ ಬ್ರೋ ಭಾಷೆ, ರೋಸ್ಟ್ ಏನಕ್ಕೆ ಮಾಡ್ತಾನೆ ಅವನಿಗೆ ಗೊತ್ತು. ಅವನು ಚಂಡಿ ಯಾರು ಕನ್ನಡ ಹೇಳ್ತಾರೆ? ಒದ್ದೆ ಆಗಿದ್ಯಾ, ಒದ್ದೆ ಆಗಿರೋದು ಕಾಣ್ತಿದ್ಯಾ ಅಂತಾರೆ ಅಲ್ವಾ? ಕೂರ್ಬೇಕಾ, ಕೂರ್ತೀವಿ ಎಲ್ಲಾರು. ಓ, ಇದು ನಮ್ಗೆ ಹೇಳ್ತವ್ರಪ್ಪ, ಬೇಡ ನಡ್ರಿ ಹೋಗೋಣ ಬ್ರೋ, ನಡ್ರಿ ಬ್ರೋ, ನಡ್ರಿ. ಊಟ ಮಾಡಲ್ಲ ಇವಾಗ ನೀವು? ಸಕ್ಕತ್ತಾಗಿತ್ತು ಮಾತ್ರ, ಅಪ್ಪ ಏನ್ ಟೇಸ್ಟ್ ಇತ್ತು ಅಂದ್ರೆ ಊಟ. ರೈಸ್ 4 ರೈಸ್ ಇದೆ, ಮತ್ತೆ ಅದು ಬ್ರೋ ಬಿರಿಯಾನಿ ಹೆಂಗಿತ್ತು? ಅಲ್ಲ, ಮಟ್ಕೆ ಬಿರಿಯಾನಿ, ಪುಳಿಯೋಗರೆ ಸಕ್ಕತ್ತಾಗಿತ್ತು. ಕಡಲೆ ಬೀಜ ಎಲ್ಲ ಹಾಕಿದ್ರು, ಸಕ್ಕತ್ತಾಗಿತ್ತು. ಅದಕ್ಕೊಂದು ಚಟ್ನಿ ಕೊಟ್ಟಿದ್ರು, ಪುಳಿಯೋಗರೆಗೆ ಚಟ್ನಿ, ಪುಳಿಯೋಗರೆಗೆ ಒಂದು ಚಟ್ನಿ ಕೊಟ್ಟಿದ್ರು, ಸಕ್ಕತ್ತಾಗಿತ್ತು. ಬೇಡವಾ ಗೈಸ್? ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಊಟ ಆಯಿತು, ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಎಲ್ಲರ ಹತ್ರ ಹೊಡೋಣ. ಯಾಕೆ ಅಂದರೆ ನಾವು ಎಂಗೇಜ್ಮೆಂಟ್ದು ನಾವೇನು ಬುಕ್ಕಿಂಗ್ ಮಾಡಿದ್ದೀವಲ್ಲ ಅಡುಗೆದು, ಅವ್ರದ್ದು ಯಾವುದೋ ಒಂದು ಈವೆಂಟ್ ನಡೀತಿದೆ, ಅಲ್ಲಿಗೆ ಹೋಗಿ ಟೇಸ್ಟಿಂಗ್ ಮಾಡಬೇಕು ನಾವು. ಅದಕ್ಕೆ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಹೆಚ್ಕೋ. ಥ್ಯಾಂಕ್ ಯು. ಬೇಡ ಅಷ್ಟು ನೋಡಿ ವಯಸ್ಸದು. ಇದೇನು ಹಿಂಗಿದೆ? ತಿನ್ನಿ ಬ್ರೋ, ಹಂಗೆ ಬೇಡಪ್ಪ. ಎಂಜಾಯ್. ನೋಡಿ, ಚೈತ್ರ ಅವರು ಊಟ ಮಾಡಿಲ್ಲ, ಬರೀ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಒಂದೇ ಚೈತ್ರ ಆದಷ್ಟು ಬೇಗ ಮಾಡೋಣ, ಎಂಗೇಜ್ಮೆಂಟ್ ಮುಂಚೆ ಎಲ್ಲಾದ್ರು. ನಮ್ಮದು ಅವ್ರದ್ದು ಇಬ್ಬರದು ವರುಣ್ ಬ್ರೋದು ಇದೆ. ಕುಶಾನಿ ನೋಡಿ, ಕುಶಾನಿ ಬಾಯ್ಲಿ, ಬಾಯ್ಲಿ ಕುಶಾನಿ, ಬಾಯ್ಲಿ. ಕುಶಾನಿ ಇಲ್ಲಿ ಬಾಯ್ಲಿ, ಬಾಯ್ಲಿ. ಕುಶಾನಿ, 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 ಕುಶಾನಿ. ನೀನ್ ಬಾ ಅಂದ್ರೆ ಬರ್ತೀನೋ ಇಲ್ವೋ ಬ್ರೋ? ಕಿಡ್ನಾಪಿಂಗ್ ಕುಶಾನಿ ಪ್ರ್ಯಾಂಕ್ ಮಾಡ್ಬಿಡೋಣ ಬಾ ಈಗ. ಹಾಕೊಳ್ರ ಕಾರ್ಗೆ ಮಾಡ್ಬಿಟ್ಟು ವರುಣ್ ಬ್ರೋ ಫೋನ್ ಮಾಡೋದು. ಅಲ್ಲ, ಕಿಡ್ನಾಪ್ ಮಾಡಿ ನಿಮ್ಮ ಮಾತ್ರ ಬ್ರೋ, ಅದೊಂದು ನಿಜ. ಅವಳೇ ಕಿಡ್ನಾಪ್ ಮಾಡ್ಬಿಡ್ತಾಳೆ. ಹೋನಾ ಲೈಟ್ ಬ್ರೋ.
ವಾ ಕುಶಾನಿ ಬಂದ್ಬಿಟ್ಲು. ಕುಶಾನಿ ಹಾಕೊಂಡು ಹೋಗೋದ ಗಾಡೀಲಿ ಈಗ ನಡ್ರೋ. ಕುಶಾನಿ ಬಾಯ್ ಹೇಳ್ಬಿಡು ಅಮ್ಮಗೆಲ್ಲ, ಬಾಯ್ ಹೇಳ್ಬಿಡು. ವಿಶ್ ಅವ್ರೆ ಏನಿದು ನಾಚ್ಕೋತಾ ಇದ್ದೀರಾ? ನಾಚ್ಕೋಬೇಡಿ ನಿಖಿಲ್ ಬ್ರೋ, ನಾಚ್ಕೋಬೇಡಿ. ಆರಾಮಾಗಿ ತಿನ್ನಿ. ಏನಾದ್ರು ಹಾಕ್ಸ್ಲಾ? ಏನಾದ್ರು ಹೇಳ್ಬೇಕಾ? ನಿಮ್ದೇ ಫಂಕ್ಷನ್ ಹೇಳಿ ಹಾಕ್ಸೋಣ. ನಮ್ಗೆ ಇಲ್ಲ, ತಂದು ಹಾಕ್ತೀವಿ ಆಚೆಯಿಂದ. ನಿಮ್ಗೆ ಓಕೆ ಅಂದ್ರೆ ಮತ್ತೆ ಫಸ್ಟ್ ಇಂದ ತಿನ್ಬೇಕು ಆಮೇಲೆ. ಅಲ್ಲಿ ಕೋಚ್ ನೋಡ್ತಾ ಇದಾರೆ, ಇದು ಡಯಟ್ ಮಾಡ್ತಾ ಇದ್ರು ಇಷ್ಟು ದಿನ, ಈಗ ನೋಡಿ ಎಲ್ಲ. ಹೌದಾ? ಅವರೇ ತಿಂದಿದ್ದಾರೆ ಈಗ. ಹೌದಾ? ಎಲ್ಲ ತಿಂದ್ರಾ? ಅವ್ರ ಇದ್ರಲ್ಲಿ 2 ಒಬ್ಬಟ್ಟಿತ್ತು, ಹಂಗೆ ಇತ್ತು. ಅವ್ರು ಹಾಕ್ಸಿದ್ದು ಫೋರ್ಸ್ ಮಾಡಿ. ಎರಡರಲ್ಲಿ ಒಂದು ಬಿಟ್ಬಿಟ್ರು ಪಾಪ. ಚೆನ್ನಾಗಿತ್ತ? ನಿಮ್ಗೆ ಇಷ್ಟ ಆಯ್ತಾ? ಓ ಸಖತ್ತಾಗಿತ್ತು, ವೆರಿ ನೈಸ್. ಶ್ರವಣ್ ಬ್ರೋ, ನಮ್ಮ ಅತ್ತೆ ಉಡುಪಿಯವರು. ನಮಸ್ತೆ. ಅವರು ಮಂಗಳೂರು ಬಾರಿ. ನಿಶಾ ಅವರೇ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಬಾಯ್ ಮಧು ಅವರೇ, ಆಲ್ ದ ಬೆಸ್ಟ್. ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಬಾಯ್ ಬ್ರೋ, ಬಾಯ್. ಥ್ಯಾಂಕ್ ಯು. ಸಾರಿ ಡಿಸ್ಟರ್ಬ್ ಮಾಡ್ತೀರಿ ಊಟದ ಟೈಮಲ್ಲಿ. ಬಾಯ್, ತುಂಬ ಚೆನ್ನಾಗಿತ್ತು ಊಟ. ಬಾಯ್ ಬಾಯ್ ಅಮ್ಮು ಅವರೇ, ಬಾಯ್. ಪರವಾಗಿಲ್ಲ, ಬಾಯ್ ಬಾಯ್. ಬಾಯ್ ಬಾಯ್ ಭೂಮಿಕಾ ಅವರೇ, ಸಿ ಯು. ಬಾಯ್ ಗೈಸ್. ಒಂದು ಬೀಡ ಆಯ್ತು, ಇನ್ನೊಂದು ಬೀಡ. ಲಾಸ್ಟ್ ಬೀಡ ಆಫ್ ದ ಡೇ. ಹೋಗೋಣ ಮನೆಗೆ. ಬೆಳಿಗ್ಗೆ ಒಂದು ಮಧ್ಯಾಹ್ನ ಹೆಲ್ಪಿಂಗ್ ಇರಬೇಕು. ತುಂಬ ಅಡಿಕೆ ಆಗೋಯ್ತು. ಬ್ರೋ, ಇವ್ರು ನನಗೆ ಕೊಟ್ಟರು, ಇವ್ರಿಗೆ ಬೇರೆಯವ್ರು ಕೊಟ್ಟರು. ಇಷ್ಟ ತಾನೆ ಹೆಲ್ಪಿಂಗ್ ನೇಚರು. ಅದಕ್ಕೆ ನೀವು ನಮಗೆ ಇವಾಗ ಟ್ರಿಪ್ ಫಂಕ್ಷನ್ ಮಾಡಿ, ನಿಮ್ಗೆ ಬೇರೆಯವ್ರು ಮಾಡ್ತಾರೆ. ಹಂಗೆ ಮಾಡೋರು ಯಾರಿದ್ದಾರೆ ಬ್ರೋ? ಏ ಕುಶಾನಿ, ಕುಶಾನಿ ಬಾಯ್ಲಿ. ಅದಕ್ಕೆ ಈ ಕಡೆ ತಿರ್ಸ್ಬಿಟ್ಟೆ. ಕುಶಾನಿ ಬಾಯ್ ಬ್ರದರ್, ಬಾಯ್. ಸಿ ಯು. ಟೇಕ್ ಕೇರ್. ಬಾಯ್ ಬ್ರೋ. ಸಿ ಯು. ಟೇಕ್ ಕೇರ್. ಬಾಯ್ ಆಂಟಿ. ಬಾಯ್ ಬಾಯ್ ಬಾಯ್. ಬಾಯ್ ಗುಣವ್. ಬಾಯ್ ಬಾಯ್. ಬಾಯ್ 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 ಬಾಯ್. ಬಾಯ್ ಬ್ರೋ, ಬಾಯ್ ಬಾಯ್. ಸಿ ಯು. ಬಾಯ್ ಬ್ರದರ್, ಸಿ ಯು. ಬಾಯ್ ಬಾಯ್. ಗೈಸ್, ನಮ್ಮ ಅಕ್ಕ ಯಾವುದೋ ಈವೆಂಟ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಲು. ಏ ಬಿಡೋ ಇಳ್ಸೋ. ಇವ್ನು ಅವಳ ಜೊತೆ ಕಳ್ಸ್ಬಿಡೋಣ ಅಂತ ಇಳ್ಸಿದ್ವಿ. ಬಿಟ್ಬಾ ಹೋಗೋಣ ಅಂತ ಹೋಗ್ಬಿಡ್ತಿದ್ವಿ. ಗಾಬರಿಯಾಗಿ ಬಂದ್ಬಿಟ್ಟವನೆ. ನಮ್ಮ ಅಕ್ಕ ಅವ್ರ ಫ್ರೆಂಡ್ ಏನೋ ಈವೆಂಟ್ ಇದೆ ಅಂತ ಇಲ್ಲೇ ಇಳ್ಕೊಂಡ್ಲು. ವಾಪಸ್ ಬರ್ತಿದ್ಲು. ಅವರೆಲ್ಲ ಹೋಗ್ಬಿಟ್ಟಿದ್ರಂತೆ ಪಾಪ. ನಾವು ಬಿಟ್ಟು ನುಗ್ಬಿಟ್ಟಿದ್ರೆ ಏನು ಗೊತ್ತಾ ಇವಾಗ. ಎಲ್ಲೂ ಬರ್ತಾನೆ ಇಲ್ಲ. ಇಲ್ಲಿ ಸೋಡಾ ಕುಡಿಯೋಕ್ಕೆ ಅಂತ ನಿಲ್ಸಿದ್ವಿ. 2 ಸೋಡಾ ಕುಡಿದ್ವಿ ಎಲ್ಲರೂ. ಸೋಡಾ ಎಷ್ಟರಲ್ಲಿ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡೋದು. ಒಂದು ಬಾಂಬ್ ಬಿಟ್ಟು ಎಲ್ಲರೂ ಕಿಟಕಿ ತೆಗೆಯೋದ್ರೆ ಮಾಡ್ಬಿಟ್ಟ ನೋಡಿ. ಟೈರ್ ಸೌಂಡ್ ನಿಮ್ಮೂರಲ್ಲಿ ಈ ಥರ ಟೈರ್ ಸೌಂಡ್ ಕೋಲ್ಡ್ ಸರಿ ಹೋಯ್ತಾ? ಮೂಗ್ ಓಪನ್ ಆಯ್ತಾ? ಮೂರು ಸುತ್ತೋಗ್ಬಿಟ್ಟಿದೆ ನೋಡು. ಗಾಯ್ಸ್, ಫೈನಲಿ ಮನೆಗೆ ವಾಪಸ್ ಬಂದೆ. ಮನೆಗೆ ವಾಪಸ್ ಬಂದ ತಕ್ಷಣ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನೋಡಿ. ಫಸ್ಟ್ ಯಾರೋ ಚಾಕ್ಲೇಟ್ ಕೊಡ ಗಿಫ್ಟ್. ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್, ಪ್ಲೀಸ್. ಇಟ್ ಇಸ್ ನಾಟ್ ನೆಸೆಸರಿ ಯು ಸ್ಪೆಂಡಿಂಗ್ ಯುವರ್ ಮನಿ ಆನ್ ಅಸ್. ನೋಡೋಣ, ಫೋಟೋ ಫ್ರೇಮ್ ಇದೆ ಇದು. ನಾನು ಸಂಜೆ ಒಂದು ಕಾಣಿಸ್ತಾ ಇದ್ದೀನಿ. Hi Sam, happy friendship day to you and Sanjay. This is from one of your subscriber, Sam Fam. Okay, ಇದು ನನಗೂ ಮತ್ತೆ ಸಂಜಯ್ ಕಳ್ಸಿರೋದು. ವಾವ್, ಕ್ರೇಜ್ ಇದೆಲ್ಲ. ಸಂಜಯ್ ಸರ್ಪ್ರೈಸ್ ಕೊಡೋಣ. ಸಂಜಯಣ್ಣ ಬಾಯಿಲಿ, ನೀವು ಯಾರು ಹುಡುಗಿ ಜೊತೆ ಫೋಟೋ ಕಳ್ಸೋ ನೋಡಿದ್ರಿ, ಅದಕ್ಕೆ ಕ್ಲೋಸ್ ಹೋಗಿ. ನಿಮ್ಗೆ ಯಾರೋ ಫೋಟೋ ಕಳಿಸ್ಬಿಟ್ಟು ಫ್ರೇಮ್ ಮಾಡಿಬಿಟ್ಟು ಒಂದು ಫೋಟೋನ. ಅಯ್ಯೋ ಅದೆಲ್ಲ ಕ್ರೇಜಿ ಇದೆ. ಸಕಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಮಾಡಿದ್ದು ಗೊತ್ತಿಲ್ಲ. ಸಂಜೆ ಹತ್ರನೇ ಇದರಲ್ಲಿ. ಸಂಜೆ ಅವರೇ, ಇದು ನೀವೇ ಕ್ಲೀನಾಗಿ ಮೆಮೊರೇಬಲ್ ಫೋಟೋನ ಇಡಿ. ನಮ್ಮ ಆಫೀಸಲ್ಲಿ ಇಟ್ಬಿಟ್ಟು ನಿಮ್ಮ ಮನೇಲಿ ಇರ್ತೀರಿ. ನಾವು ಅಲ್ಲಿ ಮೂವ್ ಮಾಡಿಬಿಟ್ರೆ ಕಷ್ಟ. ಇಲ್ಲಿ ನೋಡಿ, ನಾವು ಬರೆದಿದ್ದಾರೆ ಹೊಸ ಸ್ಲೋಗನ್, ರೂಪಾ ಶಾರ್ಟ್ಸ್ ಈಗ ಒಟ್ಟಿಗೆ ಫಿಟ್ಸ್. ನಮ್ಮ ಡೈಲಾಗ್ಗಳು ಬಂದಿರೋದು. ಕ್ರೇಜಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸಂಜಯ್. ತೋಷ ಹುಷಾರಾಗಿ ದುಷಾ. ನಂದು ನಿಂದು ಫ್ರೆಂಡ್ಶಿಪ್ ಇದು. ಅವನೇ ಎಷ್ಟೇ ಒಳ್ಳೇದು, ಕ್ಲೀನಾಗಿ ಎತ್ತಿಟ್ಕೊಂತಾನೆ. ಅವನು ಒಂದೊಂದು ರ್ಯಾಪರ್ ಅವನು ಫಸ್ಟ್ ಯೂಸ್ ಮಾಡಿದ್ದು ಆಯಿತು, ಚಾಕ್ಲೇಟ್ ತಿಂದಿದ್ದು ಎಲ್ಲ. ಸೊ ಅದಕ್ಕೆ ಈಸ್ ದ ಬೆಸ್ಟ್ ಗೈ ಟು ಸ್ಟೋರ್ ದಿಸ್. ಸೊ ಈಗ ನನ್ನ ರೆಮೆಂಟ್ ಸಖತ್ತಾಗಿತ್ತು. ಈವೆಂಟ್ ಮಾತ್ರ ಸಖತ್ ಖುಷಿ ಆಯಿತು ನನಗೆ ನೋಡಿ.
ಊಟ ಸಕ್ಕತ್ತಾಗಿತ್ತು, ಎಲ್ಲರೂ ಮೀಟ್ ಮಾಡಿದ್ದು ಖುಷಿ ಆಯಿತು. ಐ ವಾಸ್ ನಾಟ್ ಇನ್ ಮೈ ಫುಲ್ ಎನರ್ಜಿ ಬಿಕಾಸ್ ಫಾರ್ ಫ್ಯೂ ಡೇಸ್ ಐ ಟೋಲ್ಡ್ ಯು ಇಸ್ ಅ ಲಾಟ್ ಗೋಯಿಂಗ್ ಆನ್ ಆ್ಯಂಡ್ ನನಗೆ ಏನೋ ಒಂಚೂರು ಇಶ್ಯೂ ನಡೀತಿದೆ, ನನ್ನ ಹೆಲ್ತ್ದು ಏನೋ ಅನಿಸುತ್ತೆ ನನಗೆ. ಒಂದಷ್ಟು ಚೆಕ್ಗಳು ಮಾಡಿಸ್ಬೇಕು, ಟೆಸ್ಟ್ಗಳು ಅದನ್ನು ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಈಗ. ಮತ್ತು ಇವತ್ತು ನಾವು ಟೇಸ್ಟಿಂಗ್ ಹೋಗಬೇಕಿತ್ತು ಒಂದು ಕಡೆ. ನಮ್ಗೆ ಯಾರು ಅಡುಗೆ ಮಾಡಿಕೊಡ್ತಿದ್ದಾರೆ ನಮ್ಮ ಎಂಗೇಜ್ಮೆಂಟ್ಗೆ, ಅವರು ಟೇಸ್ಟಿಂಗ್ ಕರೆದಿದ್ರು. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತಲೇ ಡಿಸೈಡ್ ಆಗಿದ್ವಿ. ಬಟ್ ನನಗೂ ಹುಷಾರಿಲ್ಲ, ನೇವ್ರಿಗೂ ಹುಷಾರಿಲ್ಲ. ಆ್ಯಂಡ್ ಐ ಡಿಂಟ್ ವಾಂಟೆಡ್ ಟು ಪ್ರೆಷರೈಸ್ ಮೈ ಸೆಲ್ಫ್. ಓಕೆ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಹೋಗೋಣ, ಪರವಾಗಿಲ್ಲ ಅಂತೇಳಿ ಪುಸ್ಟ್. ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ, ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಒಂದು ನಾಳೆ ಥ್ಯಾಂಕ್ಸ್ ಬ್ಲಾಗ್ಸ್ ಆಫ್ ಲವ್. ಮಧು ಅವ್ರಿಗೆ ಸೇಫ್ ಡೆಲಿವರಿನ ವಿಶ್ ಮಾಡ್ತಾ, ಪಾಪು ಮತ್ತು ಅವರು ಹೆಲ್ತಿ ಆಗಿರಲಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು, ಬಾಯ್. ಪ್ರೀತಿಗೆ ಕನಸೊಂದೆ ಜೊತೆಯು ಕೇಳಮ್ಮ, ಈ ಕನಸಿಗೆ